ಇದುವರೆಗೂ ಕೂಡ ನಾನು ಹೆಚ್ಚು ಕಡಿಮೆ 1.5 ವರ್ಷ ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕನಾಗಿ. ಇಷ್ಟಾದ್ರೂ ಕೂಡ ಇದುವರೆಗೂ ಕೂಡ ನನಗೆ ಸರ್ಕಾರಿ ಗೃಹ ಕೊಟ್ಟಿಲ್ಲ. ಇಲ್ಲಿವರೆಗೂ 100 ಸಾರಿ ಹೇಳಿದ್ದೇವೆ. ಇದು ಟೋಟಲಿ ನೆಗ್ಲೆಕ್ಟ್ ಮಾಡತಕ್ಕಂಥದ್ದು. ಇದೇ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದು ವಿರೋಧ ಪಕ್ಷದ ನಾಯಕರು ಇರುವಾಗ ಏನು ಜಗಳ ಮಾಡಿ ಮನೆ ತಗೊಂಡ್ರು, ಸೆಕ್ಯೂರಿಟಿ ತಗೊಂಡ್ರು, ಎಲ್ಲ ಬೇಕಾಗಿತ್ತು ಅವರಿಗೆ. ಈಗ ನೋಡಿ, ನನ್ನ ಮನೆಗೆ ಬೆಂಗಾವಲು ರಕ್ಷಕರು 3 ಜನ ಪೊಲೀಸನವರನ್ನ ಕೊಟ್ಟಿದ್ರು. ಇದು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು, ಇದೇನು ವಿಶೇಷ ಅಲ್ಲ. ಆದ್ರೆ ಇವತ್ತು ಅದನ್ನ ವಿತ್ಡ್ರಾ ಮಾಡಿದ್ದಾರೆ ಸರ್ಕಾರ. ಯಾಕೆ ಅಂತಂದ್ರೆ ನಮ್ಮನ್ನ ಭಯ ಬೀಳಿಸೋದು, ಅಂದ್ರೆ ಬಹುಶಃ ಸರ್ಕಾರ ನಮ್ಮ ಮೇಲೆ ನನ್ನನ್ನ ಟಾರ್ಗೆಟ್ ಮಾಡಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಇದ್ದಾರೆ. ಸರ್ಕಾರ ಈ ರೀತಿಯ ಕ್ರಮ ಜರುಗಿಸಲಿಕ್ಕೆ ಕಾರಣ ರಾಜ್ಯ ವರ್ಗೀಕೃತ ಭದ್ರತಾ ಪುನರ್ವಿಮರ್ಶನಾ ಸಮಿತಿ ಇದು ಆದೇಶ ಮಾಡಿದೆ. ನನಗೇನಾದರೂ ಆದ್ರೆ ಸರ್ಕಾರವೂ ಎಷ್ಟು ಹೊಣೆಯೋ ಪ್ರಿಯಾಂಕಾ ಖರ್ಗೆಯವರ ಕುಟುಂಬವೂ ಅಷ್ಟೇ ಹೊಣೆ. ಯಾಕೆ ಅಂತಂದ್ರೆ ಹಲವು ವಿಚಾರಗಳನ್ನು ನಾನು ಎತ್ತಿ ತೋರಿಸತಕ್ಕಂಥದ್ದು ನಿಜ. ಯಾಕಂತಂದ್ರೆ ನಾನು ವಿರೋಧ ಪಕ್ಷದ ನಾಯಕನಾಗಿರೋದೇ ಸರ್ಕಾರದ ನ್ಯೂನ್ಯತೆಗಳನ್ನ, ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಹೊರಗೆ ತರ್ತಕ್ಕಂಥದ್ದೇ. ಆದ್ರೆ ಇವತ್ತು ನನಗೆ ಕೊಟ್ಟಿರತಕ್ಕಂಥ ಭದ್ರತೆಯನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ. ಇದಕ್ಕೆ ಕಾರಣರು ಯಾರು? ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಉತ್ತರ ಕೊಡಬೇಕಿವತ್ತು. ಇಲ್ಲ ಅಂತಂದ್ರೆ ನನಗೆ ಕೊಟ್ಟಿರತಕ್ಕಂಥ ಕಾರು ಏನೇನಿದೆ ಎಲ್ಲವನ್ನು ಕೂಡ ಇವತ್ತೇ ವಾಪಸ್ ಕಳಿಸ್ತೇನೆ. ಇದು ಈ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಮುಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥದ್ದು. ಇದು ನನ್ನ ಮನೆ ಹತ್ರ ಇದ್ದ ಅವರೆಲ್ಲರನ್ನೂ ವಾಪಸ್ ಕರೆಸಿಕೊಳ್ಳಲಾಗಿದೆ. ನಾನು ಕೂಡ ಈಗ ಇನ್ನು ಉಳಿದಿರ್ತಕ್ಕಂಥವ್ರು ಯಾರ್ಯಾರು ನನ್ನ ಅಂಗರಕ್ಷಕರು ಯಾರೇ ಇದ್ದಾರೋ ಎಲ್ಲವನ್ನೂ ನಾನು ವಾಪಸ್ ಕಳಿಸ್ತೇನೆ. ನನಗೆ ಯಾವುದು ರಕ್ಷಣೆ ಬೇಕಾಗಿಲ್ಲ. ನಮ್ಮನ್ನ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಆದ್ರೆ ನನಗೆ ಏನೇ ಆದ್ರೂ ಕೂಡ ಖರ್ಗೆ ಫ್ಯಾಮಿಲಿ ಅಂಡ್ ದಿಸ್ ಗವರ್ಮೆಂಟ್ ಈಸ್ ದಿ ಮೇನ್, ಅವರೇ ಕಾರಣರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ.